ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹಣಬರಹಟ್ಟಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕೂಡ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವಿಶೇಷ ಸಂದರ್ಶನದಲ್ಲಿ ನಮ್ಮ ಹನಬರಟಿ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ನಮ್ಮ ಒಂದು ಹನಬರಟಿ ಗ್ರಾಮದ ಅಧ್ಯಕ್ಷರ ಕೂಡ ಭಾಗಿಯಾಗಿದ್ದಾರೆ ಈ ವಿಶೇಷ ಸಂದರ್ಶನದಲ್ಲಿ. ಇವರ ಒಂದು ರಾಜಕಾರಣದ ಜೀವನ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಪ್ರವೇಶವಾದ್ರು ಮತ್ತು ಇವರು ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣವೇನು, ಇವರು ಒಂದು ರಾಜಕಾರಣದ ಅಧಿಕಾರದ ಕಾಲದಲ್ಲಿ ಇವರ ಒಂದು ಪಾತ್ರ ಯಾವ ರೀತಿ ವಹಿಸಿದ್ದಾರೆ, ಇವರ ಒಂದು ಅಧಿಕಾರಾವಧಿಯಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಇವರ ವಾರ್ಡಿನ ಮತ್ತು ಜನರಿನ ಗ್ರಾಮಸ್ಥರ ಬಗ್ಗೆ ಯಾವ ರೀತಿ ಒಂದು ಪಾತ್ರನ ವಹಿಸಿದ್ದಾರೆ, ಇವರಿಂದ ಜನಗಳಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ದೊರಕಿದೆ ಮತ್ತು ಜನಗಳಿಂದ ಇವರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ದೊರಕಿದೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನನ್ನ ಹೆಸರು ಪ್ರಕಾಶ್ ಸಿಂಗಪ್ಪ ಬಡನವರ್ ಅಂತ. ನಾವು ಎಜುಕೇಶನ್ ಡಿಗ್ರಿ. ನಾವು 2020-25 ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಸರಿ ಸರ್. ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿರ್ಲಿಲ್ಲ, ಅದಾದ ನಂತರ ತಾವು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ ಸರ್? ನಮ್ಮ ಊರಲ್ಲಿ ಮೇನ್ ಆಗಿ ನೀರಿಂದ ಸಮಸ್ಯೆ ಏನಿಲ್ಲ, ನೀರಿದೆ. ಅದನ್ನ ಉಪಯೋಗ ಮಾಡಿಕೊಳ್ಳಲು ಅಧಿಕಾರಿಗಳಾಗಿ ಜನಪ್ರತಿನಿಧಿಗಳಾಗಿ ವ್ಯವಸ್ಥಿತವಾಗಿ ಕಾರ್ಯಕ್ರಮಗಳು ಮನಸ್ಥಿತಿ ಇರಲಿಲ್ಲ. ಅದಕ್ಕೋಸ್ಕರ ನಾವು ಒಂದು ಒಳ್ಳೆ ರೀತಿಯ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ರಾಜಕೀಯಕ್ಕೆ ಬಂದಿದ್ವಿ. ಅದು ಬಂದ ತಕ್ಷಣ ನಮ್ಗ ಕೇಂದ್ರ ಸರ್ಕಾರದ ಬಿಜೆಪಿನ ಕೇಂದ್ರ ಸರ್ಕಾರದ ಜಲಜೀವನ ಮಿಷನ್ ಅನ್ನೋ ಒಂದು ಕಾರ್ಯಕ್ರಮ ಕೈಗೊಂಡ್ರು. ಅದು ನಮ್ಗೆ ಒಳ್ಳೆ ಹೆಲ್ಪ್ ಅನ್ನು ಮಾಡಿತ್ತು. ಸರಿ ಸರ್, ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಮನೆಗಳನ್ನಾಗಿರ್ಬೋದು, ಚರಂಡಿ ಆಗಿರ್ಬೋದು, ಸಿಸಿ ರೋಡ್ಸ್ ಆಗಿರ್ಬೋದು, ಅದರಲ್ಲಿ ತಮ್ಮ ಒಂದು ಪಾತ್ರ ಯಾವ ರೀತಿ ಇತ್ತು? 2021-22ರಲ್ಲಿ ಮಳೆ ಹಾನಿಯಿಂದ ಕೆಲವು ಮನೆಗಳು ಬಿದ್ದು, ಅದಕ್ಕೆ ಸರ್ಕಾರದಿಂದ ಅಲ್ಪ ಸ್ವಲ್ಪ ಅಂದ್ರೆ ಕೊಡದೆ ಇಲ್ಲದ ತರ ಧನ ಸಹಾಯ ಬಂತು. ಅದು ನಮಗೆ ಮನಸ್ಸಿಗೆ ಯಾವುದೇ ತರಹದ ಸಂತೋಷ ತರಲಿಲ್ಲ. ಅದು ಸರಿ. ಕೇಂದ್ರ ಸರ್ಕಾರದಿಂದ ಆಗಲಿ ಅಥವಾ ರಾಜ್ಯ ಸರ್ಕಾರದಿಂದ ಆಗಲಿ ಆ ತರದಿಂದ ಯಾವುದೇ ತರ ಧನ ಸಹಾಯ ಬರಲಿಲ್ಲ. ಸರಿ ಸರ್. ತಮ್ಮ ಒಂದು ಈ ಅಧಿಕಾರಾವಧಿಯಲ್ಲಿ ತಾವು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ, ಶಿಕ್ಷಣದ ಬಗ್ಗೆ ಯಾವ ರೀತಿ ಒಂದು ಮಹತ್ವವನ್ನು ಕೊಟ್ಟಿದ್ದೀರಾ, ಬೆಂಬಲ ಕೊಟ್ಟಿದ್ದೀರಾ? ಬಿಸಿ ಊಟ ಆಗಿರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ಕೊಠಡಿ ಮತ್ತು ಮಕ್ಕಳ ಜೊತೆ ಯಾವ ರೀತಿ ನಿಮ್ಮ ಒಂದು ಒಡನಾಟ ಇತ್ತು ಸರ್? ಇಲ್ಲಿ ಶಿಕ್ಷಣ ಸಲುವಾಗಿ ಒಂದು ಲೈಬ್ರರಿ ಇತ್ತು. ಲೈಬ್ರರಿ ಅಂದ್ರೆ ನ್ಯಾಮಕ ವ್ಯವಸ್ಥೆ ಅಷ್ಟೇ ಇರ್ತದೆ. ಅದನ್ನ ನಾವು ಡಿಜಿಟಲೀಕರಣ ಮಾಡಿದ್ವಿ ವ್ಯವಸ್ಥಿತವಾಗಿ. ಈಗಾದ್ರೂ ಅದು ಒಂದು ಹೈ ಕ್ವಾಲಿಟಿ ಆಗಿ ಡಿಜಿಟಲ್ ಆಗಿ ಇಂಪ್ರೂವ್ ಆಗಿದೆ. ಮತ್ತೆ ನಮ್ಮ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರ ನಾವು 1.5 CR ತನಕ ಖರ್ಚು ಮಾಡಿ ಗ್ರೌಂಡ್ ರೆಡಿ ಮಾಡಿದೀವಿ. ಆಮೇಲೆ ಹೈಟೆಕ್ ಸ್ಕೂಲ್ ರೆಡಿ ಮಾಡಿದೀವಿ. ಸರಿ ಸರ್. ತಾವು ಬಿಸಿ ಊಟ, ಕುಡಿಯುವ ನೀರಿನ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸ್ತಿದ್ರಿ ಸರ್ ಮಕ್ಕಳ ಜೊತೆ? ಇಲ್ಲ, ನಾವು ತಿಂಗಳಿಗೆ 2 ಅಥವಾ 3 ಸಲ ನಾವು ಆಯಾ ಮೆಂಬರ್ ಅನ್ನ ಅಥವಾ ನಾವು PDO ಅನ್ನ ಕರ್ಕೊಂಡು ಹೋಗಿ ಖುದ್ದಾಗಿ ಟೆಸ್ಟ್ ಮಾಡ್ತಿದ್ವಿ. ಅದನ್ನ ಸರಿಯಾಗಿ ವ್ಯವಸ್ಥೆ ಮಾಡ್ತಾ ನೋಡ್ತೀವಿ. ಕೋಣೆಯನ್ನ ಸ್ವಚ್ಛದಲ್ಲಿ ನೋಡ್ತಾ ಇದ್ವಿ. ಒಮ್ಮೊಮ್ಮೆ ನಾವು ಗುಪ್ತವಾಗಿ ನೋಡ್ತಾ ಇದ್ವಿ. ಸರಿ ಸರ್. ಸರ್, ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ತಮ್ಮ ವಾರ್ಡಿನ ಜನರಿರ್ಬೋದು, ಗ್ರಾಮಸ್ಥರಿರ್ಬೋದು, ಇವರ ಬಗ್ಗೆ ಒಂದು ಆರೋಗ್ಯದ ಬಗ್ಗೆ ಪಾತ್ರ ಯಾವ ರೀತಿ ಇರ್ತಿತ್ತು ಸರ್ ನಿಮ್ದು? ನಮ್ಗೆ ಇದು ಒಂದು ನಿರಾಶಾದಾಯಕ ಅಂತ ವಿಷಯ. ಯಾಕಂದ್ರೆ ನಮ್ಗೆ ಸಿಕ್ಕಿದ್ದೆ 2.5 ವರ್ಷದಲ್ಲಷ್ಟೇ. ಅದರಲ್ಲಿ ಇಷ್ಟು ಕೆಲಸ ಇದೆ. ಇನ್ನೊಂದು ಪ್ರಾಥಮಿಕ ಕೇಂದ್ರ ದುರಸ್ತಿಯಲ್ಲಿದೆ. ಅದು ಅದಕ್ಕೆ ಸರ್ಕಾರದಿಂದ ಯಾವ ತರ ಹಣ ಬರಲಿಲ್ಲ. ಪಂಚಾಯತ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಹಣ ಇರ್ಲಿಲ್ಲ ಅಷ್ಟು. ಯಾಕಂದ್ರೆ ನಾವು ಮಾಡ್ಬೇಕಾದ್ರೆ ತೆರಿಗೆಯಿಂದ ಮಾಡ್ಬೇಕು. ಉಳಿದ ಅನ್ನದಿಂದ ನಮ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಇನ್ನೂ ಕೆಲಸ ಹಾಗೆ ಉಳಿದಿದೆ. ಸರಿ. ಸರಿ ಸರ್. ತಮ್ಮ ಒಂದು ಅಧಿಕಾರ ಅವಧಿ ಮುಗಿದಾದ ನಂತರ ಆಡಳಿತ ಅಧಿಕಾರ ಕೂಡ ಒಂದು ನಿಯಮಿತವಾಗಿದೆ ಸರ್. ಇವರಿಂದ ಜನಗಳಿಗೆ ಮೂಲ ಸೌಕರ್ಯಗಳು ಯಾವ ರೀತಿ ಸಿಗ್ತಾ ಇದೆ, ಡೆವಲಪ್ಮೆಂಟ್ ಗಳು ಮಾಡ್ತಾ ಇದ್ದಾರೆ, ಇವರು ಜನರ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಸರ್? ಡೆವಲಪ್ಮೆಂಟ್ ಅಂತೂ ಏನು 0% ಆಗಿದೆ. ಈಗ ಅಧಿಕಾರಿಗಳು PDO ಅವ್ರಿಗೆ ಈಗ ಮಾಡಿದ್ದಾರೆ, 2 ಪಂಚಾಯತಿ ಕೊಟ್ಟಿದ್ದಾರೆ. ಇದರಿಂದ ಸರಿಯಾಗಿ ಅವ್ರಿಗೆ ಕಾರ್ಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರಿ. ಯಾವುದೇ ತರದಿಂದ ಜನಗಳಲ್ಲಿ PDO ಅಲ್ಲಿ ಸಂಪರ್ಕ ಹೊಂದ್ತಾ ಇಲ್ಲ. ಯಾಕಂದ್ರೆ ಅವ್ರು ಇವತ್ತು ಬಂದ್ರೆ ನಾಳೆ ಮತ್ತೊಂದು ಪಂಚಾಯತಿ, ಅದಕ್ಕೆ ಅವ್ರಿಗೆ ಒಂದೇ ಪಂಚಾಯತಿ ಮಾಡೋದ್ರಿಂದ ಒಳ್ಳೆ ಕೆಲಸ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಸರಿ ಸರ್.
ತಮ್ಮ ಒಂದು ಈ ಗ್ರಾಮ ಪಂಚಾಯತಿಯಿಂದ 3 ಗ್ರಾಮಗಳ ವಿಂಗಡಣೆ ಸೇರ್ಪಡೆ ಇದಾವೆ ಸರ್. ಇವ ಈ 3 ಗ್ರಾಮಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳಾಗಿವೆ ಸರ್? 3 ಊರಲ್ಲಿ ಆಗಿದೆ, ಒಂದು 50% ಆಗಿದೆ. ಜಲಜೀವನ್ ಮಿಷನ್ ನೀರಿಂದು, ಗಟರ್ದು, ಸಿಸಿ ರೋಡು ಎಲ್ಲ ಆಗಿದೆ. ಇದಾಗಿದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಆಗ್ಬೇಕು ಅಷ್ಟೇ. ಈಗ ಇದಕ್ಕೆ ಈ ಪಂಚಾಯತಿ 3 ಬರುತ್ತೆ. ಒಂದು ಹನಬಟ್ಟಿ, ಗಜಿಮ್ನಾಳ, ಹೊಸಕೋಟಿ. ಇದಕ್ಕೆ ಪೈಲ ಹನಬಟ್ಟಿಗೆ ಅಷ್ಟೇ ಗ್ರಂಥಾಲಯ ಇತ್ತು. ಈಗ ನಾವು 3 ಊರಿಗೆ ಡಿಜಿಟಲ್ ಗ್ರಂಥಾಲಯನ ಮಾಡಿದೀವಿ. ಸರಿ ಸರ್, ಮಾಡಿದ್ದೇನೆ ಸರ್. ಸರ್ ಇನ್ನೂ ಕೂಡ ತಮ್ಮ ಒಂದು ಅಲ್ಪ ಅವಧಿ ಇದೆ, ಮಾಡಿದೆ ಅಲ್ಪ ಅವಧಿಯಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದೆ ಸರ್. ಇನ್ನೂ ಕೂಡ ಗ್ರಾಮದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗ್ಬೇಕು, ತಮ್ಮ ಅಭಿಪ್ರಾಯ ಏನಿದೆ ಸರ್? ಇನ್ನು ಇದೆ, ಇನ್ನು ಬಹಳ ಇದೆ ಮಾಡೋದು. ದಾರಿ ದೀಪದಲ್ಲಿ ಇನ್ನು ಗಟರ್ ಮಾಡೋದಿದೆ. ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಿಕ್ಷಣದ ಬಗ್ಗೆ ಇನ್ನೂ ಇದೆ, ಮಾಡೋದು ಬಹಳ ಇದೆ. ಸರಿ ಸರ್. ಸರ್ ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ, ಯಾರ ಮುಖಾಂತರ ಪ್ರವೇಶವಾದ್ರಿ? ನಾವು ಜನಗಳೇ ನಮ್ಮನ್ನ ಒತ್ತಾಯಿಸಿ ಫೋರ್ಸೇಬಲ್ ಮಾಡಿ ರಾಜಕೀಯಕ್ಕೆ ತಳ್ಳಿದ್ದು. ಬಂದಿದ್ದೀರಾ ಸರ್? ಸರಿ ಸರ್. ಸರ್ ತಮ್ಮ ಒಂದು ಈ ಮುಂಬರುವ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಪ್ರಕಾರ 1 ಗ್ರಾಮ 1 ಚಿಹ್ನೆ ಇದೆ ಸರ್. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಸರಿ ಸರ್. ಇದು ಗ್ರಾಮೀಣ ಪ್ರದೇಶ ಪಂಚಾಯತ್ ಅನ್ನೋದು ರಾಜಕೀಯಕ್ಕೆ ಸೇರಿದ್ದಲ್ಲ. ಇದನ್ನ ಯಾವುದೇ ತರಹದ ಪಕ್ಷಕ್ಕೆ ಸೇರಿಸ್ಕೊಳ್ಬಾರ್ದು. ಇದು ಒಂದು ಅವರ ದಡ್ಡತನದ ನಿರ್ಧಾರ. ಇದನ್ನ ಯಾವುದೇ ತರಹದ ರಾಜಕೀಯಕ್ಕೆ ಸೇರಿಸ್ಕೊಳ್ಬಾರ್ದು. ಇದನ್ನು ಪಕ್ಷ ಬಿಟ್ಟು ರಾಜಕೀಯ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಸರಿ ಸರ್. ಸರ್ ಜನಗಳ ಒಂದು ಮಧ್ಯದಲ್ಲಿ ಒಂದು ಅಭಿಪ್ರಾಯವಿದೆ ಸರ್. ಜನಗಳ ಒಂದು ಏನಂತಿದ್ದಾರೆ ಅಂತಂದ್ರೆ, ತಮ್ಮ ಬಗ್ಗೆ ಮುಂಬರುವ ಚುನಾವಣೆಯಲ್ಲಿ ನಿಮ್ಮನ್ನೇ ಭಾಗಿಯಾಗಿ ಮತ್ತೊಂದು ಅವಕಾಶ ಕೊಟ್ಟು ತಮ್ಮನ್ನೇ ಆರಿಸ್ತಿರುವಂತಹ ಅಭಿಪ್ರಾಯವಿದೆ ಸರ್. ಆದ್ರೆ ನಿಮ್ಮ ಅಭಿಪ್ರಾಯವೇನಿದೆ ಸರ್? ತಾವು ಭಾಗಿಯಾಗ್ತೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿ? ಇನ್ನೊಬ್ಬರಿಗೆ ಅವಕಾಶ ಕೊಡೋಣ. ಜನ ಅಂತ ನೀವೇ ನಿಲ್ಲಿ, ನೀವೇ ಆರಿಸಿದ್ರಿ, ನೀವು ತರ್ತೀವಿ, ನೀವು ಏನೇ ಅನೌನ್ಸ್ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಬೇಡ, ಇನ್ನೊಬ್ಬರಿಗೆ ಅವಕಾಶ ಕೊಡೋಣ, ಇನ್ನೊಬ್ಬರಿಗೆ ಕೆಲಸ ಮಾಡಲು ಅವಕಾಶ ಕೊಡೋಣ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಇದೆ ಸರ್. ಸರಿ ಸರ್. ನಿಮ್ಮನ್ನ ಆರಿಸಿ ತಂದಂತಹ ನಿಮ್ಮ ಜನ ಪ್ರೇಮಿಗಳಿಗೆ, ನಿಮ್ಮ ಗ್ರಾಮಸ್ಥರಿಗೆ ನಿಮ್ಮ ಹೃದಯದ ಮಾತು ಹೇಳಿಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ಅವ್ರಿಗೆ ನಾನು ಇನ್ನೂ ಕೆಲಸ ಮಾಡ್ಬೇಕಿತ್ತು. ಅವ್ರು ಯಾಕಂದ್ರೆ ನನ್ನನ್ನ ರಾಜಕೀಯಕ್ಕೆ ಅವರಾಗೆ ತಂದು ನಿಲ್ಲಿಸಿ, ಅವರಾಗೆ ಆರಿಸಿ ತಂದು ಚೇರ್ಮನ್ ಸೀಟು ಮಾಡಿದ್ರು. ಅವ್ರಿಗೆ ನನ್ನಿಂದ ಮಾಡ್ಬೇಕಂತ ಕೆಲಸ ಮಾಡಿದ್ದೆ. ಬಟ್ ನನಗೆ ಮನಸ್ಸಿಗೆ ಇನ್ನೂ ಸಂತೃಪ್ತಿ ಆಗಿಲ್ಲ. ಆದ್ರಿಂದ ನಾನು ಇನ್ನೊಬ್ರು ಯಾವ್ದಾದ್ರು ಫ್ರೆಂಡ್ಸ್ ಅನ್ನು ನಿಲ್ಲಿಸಿ ಅವರಿಂದ ಕೆಲಸ ಮಾಡಿಸಿ ಅವ್ರಿಗೆ ಮೆಚ್ಚುಗೆ ಪಡಿಸ್ಬೇಕು ಅನ್ನೋದು ನನ್ನ ಅನಿಸಿಕೆ ಇದೆ ಸರ್. ಸರಿ ಸರ್. ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ.